3 ದಿನಗಳ ಹಿಂದಷ್ಟೇ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆದರೆ ಇವತ್ತು ಬೆಳಗ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ತಾನು ಅಂದ್ಕೊಂಡಿರ್ತಕ್ಕಂತಹ ಖಾತೆ ಅಥವಾ ತನಗೆ ಕೊಟ್ಟಿದ್ದಂತಹ ಭರವಸೆನ ಈಡೇರಿಸಿಲ್ಲ, ಕೊಟ್ಟ ಮಾತಿಗೆ ತಪ್ಪಿದ್ದಾರೆ ಅನ್ನುವಂತಹ ಕಾರಣಕ್ಕೆ. ಯಾಕಂದರೆ 2023ರಲ್ಲಿ ತಾನು ಕೇಳಿರಲಿಲ್ಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವ್ರ ಕಡೆಯಿಂದ ಅಶ್ಯೂರೆನ್ಸ್ ಸಿಕ್ಕಿತ್ತು. ಭೈರತಿ ಸುರೇಶ್ ಅವರು ಕರೆ ಮಾಡಿ ಹೇಳಿದರು, ನೀವು ಬನ್ನಿ ಅಂತ ಕರೆದಾಗ ಸಿದ್ದರಾಮಯ್ಯನವರ ಭೇಟಿಗೂ ಮುಂಚಿತವಾಗಿ ಸಿಕ್ಕಂತಹ ಭೈರತಿ ಸುರೇಶ್ ಅವರು ಹೇಳಿದರು, ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೀನಿ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯನವರು ನಿರ್ಧರಿಸಿದ್ದಾರೆ. ಅದರ ಬಗ್ಗೆ ಮಾತುಕತೆಯನ್ನು ನಡೆಸೋದಕ್ಕೆ ಕರೆದಿದ್ದಾರೆ. ಸರಿ, ಅಷ್ಟನ್ನೇ ನೀವು ಫೋನಲ್ಲಿ ಹೇಳಿದರು ಸಾಕಿತ್ತು ಅಂತ ಹೇಳ್ಕೊಂಡು ನಾನು ಅಲ್ಲಿ ವಾಪಸ್ ಬಂದೆ. ಆದರೆ ಮುಂದೆ 2 ದಿವಸಗಳಲ್ಲಿ ನನಗೆ ಅವತ್ತು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ತಪ್ಪು ಹೋಯಿತು. ತನಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟನ್ನು ಕೊಟ್ಟರು, ಸಾರಿಗೆ ಇಲಾಖೆಯನ್ನು ಕೊಟ್ಟಾಗ ನಾನು ಬೇಸತ್ತು ಮನೇಲಿ ಕೂತಿದ್ದೆ. ಆಗ ಇದೇ DK ಸಹೋದರರು ಬಂದು ಸಂಜೆ 4 ಗಂಟೆ ತನಕ ನನ್ನ ಮನೆಯಲ್ಲಿ ಕುಳಿತು ಮಾತನಾಡಿದ್ದನ್ನು ತನ್ನ ಸುತ್ತಲಿರುವಂಥ ತನ್ನೆಲ್ಲ ಬೆಂಬಲಿಗರು ಕೂಡ ನೋಡಿದ್ದಾರೆ. ಅವರು ಕೂಡ ಅಲ್ಲಿ ಹಾಜರಿದ್ದರು. ಹೀಗಿರುವಾಗ ಅವತ್ತು ಕೊಟ್ಟಂತಹ ಮಾತನ್ನು ಇವತ್ತೂ ಉಳಿಸ್ಕೊಂಡಿಲ್ಲ ಅಂದರೆ ಹೇಗೆ? ನನಗೆ ಅವಮಾನ ಆಗಿದೆ, ಹ್ಯುಮಿಲಿಯೇಷನ್ ಆಗಿದೆ. ಈ ಕಾರಣಕ್ಕಾಗಿ ತಾನು ರಾಜೀನಾಮೆನ ಕೊಡ್ತಾ ಇದ್ದೀನಿ. ನನ್ನ ಆತ್ಮಸಾಕ್ಷಿಯ ವಿರುದ್ಧವಾಗಿ ನನಗೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಹಿರಿಯ ನಾಯಕ, ಬೆಂಗಳೂರಿನ ಹಿರಿಯ ಶಾಸಕ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಟ್ರಬಲ್ ಶೂಟರ್ ನಿರ್ಧಾರವೇ ಈಗ ಅವರ ವಿರುದ್ಧವೇ ರೆಬೆಲ್ ಏಳುವಂತೆ ಮಾಡಿದೆ. ಟ್ರಬಲ್ ಶೂಟರ್ ನಿರ್ಧಾರದ ವಿರುದ್ಧವೇ ಈಗ ರೆಬೆಲ್ ಆಗಿದ್ದಾರೆ. CM DK ಶಿವಕುಮಾರ್ಗೆ ರಾಜೀನಾಮೆಯ ತಲೆ ಬಿಸಿ ಎದುರಾಗಿದೆ. ಯಾರು CM DK ಶಿವಕುಮಾರ್ ಅವರ ಜೊತೆಗೆ ಬಲಗೈಯ ರೀತಿಯಲ್ಲಿ ಇರಬೇಕಾಗಿತ್ತು, ಅವರೇ ಈಗ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ಸೀನಿಯರ್ಗಳ ಸಿಟ್ಟು, ನಿಭಾಯಿಸುವಂತಹ ಸವಾಲು, ಇವೆಲ್ಲವೂ ಕೂಡ ಶಿವಕುಮಾರ್ ಅವರಿಗೆ ಇರುವಂತಹ ಸದ್ಯದ ಸವಾಲುಗಳು. DK ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ. ಈಗ ಸ್ವತಃ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿಯವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಯಾರಿಗೆ ಕೊಡಬಹುದು ಅನ್ನೋದ್ರ ಬಗ್ಗೆ ನಿರೀಕ್ಷೆಗಳಿದ್ವು. ರಾಮಲಿಂಗಾರೆಡ್ಡಿಯವರು ತನಗೇ ಸಿಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಹೊಂದಿದ್ರು. ಆದರೆ ಕೃಷ್ಣ ಬೈರೇಗೌಡರಿಗೆ ಈ ಒಂದು ಖಾತೆಯನ್ನು ಹಂಚಿಕೆ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಖಾತೆಯನ್ನು ಹಂಚಿಕೆ ಮಾಡಿದ್ದು ರಾಮಲಿಂಗಾರೆಡ್ಡಿಯವರು ಸಿಟ್ಟಾಗಿದ್ದಾರೆ. ಕಾರಣ ಇಷ್ಟೇ, ಬೇರೆಯವ್ರಿಗೆ ಕೊಟ್ಟರು ಅಂತೇಳಿ ಅಲ್ಲ, ನನಗೆ ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ರು, ಅದನ್ನು ಈಡೇರಿಸ್ಕೊಳ್ಳಿಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ಅಂತ. ನುಡಿದಂತೆ ನಡೀತೀವಿ ಅಂತ ಹೇಳ್ತಾ ಇರೋಂಥವ್ರು ಕಾಂಗ್ರೆಸ್ಸಿಗರೇ. ಆದರೆ ಈಗ ನುಡಿದಂತೆ ನಡೀತಾ ಇಲ್ಲ ಅಂತ ಹೇಳ್ತಾ ಇರೋರು ಕೂಡ ಕಾಂಗ್ರೆಸ್ಸಿಗರೇ ಆಗಿರೋದ್ರಿಂದಾಗಿ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, ಖಾತೆ ಹಂಚಿಕೆಯಾದ ಮರುದಿನವೇ ರಾಮಲಿಂಗಾರೆಡ್ಡಿಯವರು ಈಗ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಾಗಿದೆ. ಅವರು ಬೆಂಗಳೂರು ನಗರ ಅಭಿವೃದ್ಧಿಯ ಬದಲಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಜಲಸಂಪನ್ಮೂಲ ಖಾತೆಯು ಕೂಡ ಅತಿ ದೊಡ್ಡ ಇಲಾಖೆ. ಖಾತೆಯ ವಿಚಾರಗಳಿಗೆ ಬಂದಾಗ ಅತಿ ದೊಡ್ಡ ಇಲಾಖೆಗಳಲ್ಲಿ ಜಲಸಂಪನ್ಮೂಲ ಖಾತೆಯೂ ಕೂಡ ಒಂದಾಗುತ್ತೆ. ಆದರೆ ಅವರಿಗೆ ಜಲಸಂಪನ್ಮೂಲ ಅಂಥೇಳಿ ಇಡೀ ರಾಜ್ಯದಲ್ಲಿ ಓಡಾಡಿಕೊಂಡು ಕೆಲಸ ಮಾಡಬೇಕು ಒಂದು ಭಾಗ. ಎರಡನೇದು, ಬೆಂಗಳೂರು ನಗರದ ಸಚಿವರಿಗೆ ಜಲಸಂಪನ್ಮೂಲ ಖಾತೆಯನ್ನು, ಬೆಂಗಳೂರು ನಗರದ ಶಾಸಕರವರು ಜಲಸಂಪನ್ಮೂಲ ಮತ್ತು ಈ ಖಾತೆ ನಿಭಾಯಿಸಬೇಕಂದ್ರೆ ಸಾಮಾನ್ಯವಾಗಿ ನೀರಾವರಿಯ ಬಹಳ ದೊಡ್ಡ ಅನುಭವ ಇರಲೇಬೇಕಾಗತ್ತೆ. ಆದರೆ ಇಲ್ಲಿ ನೀರಾವರಿಯ ಯಾವುದೇ ಅನುಭವ ಇಲ್ಲದಿರುವಂಥವರನ್ನು ಜಲಸಂಪನ್ಮೂಲ ಸಚಿವರನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ. ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅಜ್ಞಾತ ಸ್ಥಳಕ್ಕೆ ರೆಡ್ಡಿಯವರು ಹೋಗಿದ್ದಾರೆ. ಈ ಕಾರಣದಿಂದಾಗಿ ಈಗ ಅವರನ್ನು ಮಾತನಾಡಿಸುವಂತಹ ಪ್ರಯತ್ನಗಳನ್ನು ಕಾಂಗ್ರೆಸ್ ಅವರು ಕೂಡ ಮಾಡ್ಬೋದು. ಅಜ್ಞಾತ ಸ್ಥಳಕ್ಕೆ ಹೋಗುವ ಮುಂಚಿತವಾಗಿ ಆಪ್ತರ ಜೊತೆಗೂ ಕೂಡ ಅವರು ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮತ್ತು ತನ್ನ ನಿರ್ಧಾರಕ್ಕೆ ನಾನು ಬದ್ಧ, ನಾನು ಹೇಳುವಂಥದ್ದು ಹೇಳಿ ಆಗಿದೆ, ಇನ್ನು ಬೇರೆನೇನು ಹೇಳೋದಕ್ಕಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅತ್ತಿಬೆಲೆ ಬಳಿಯಲ್ಲಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಮುಂದಿನ ನಡೆಯ ಬಗ್ಗೆಯೂ ಕೂಡ ಅವರು ಚರ್ಚೆ ನಡೆಸ್ಕೊಂಡು ನಂತರ ಅವರು ಅಲ್ಲಿಂದ ತೆರಳಿದ್ದಾರೆ. ಎಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ. ಆದರೆ ಪಕ್ಷದ ನಾಯಕರು, ಆಪ್ತರು ಯಾರೂ ಕೂಡ ಬರಬಾರ್ದು, ಮನವೊಲಿಕೆಯ ಕಾರಣಕ್ಕಾಗಿ ಮೊಬೈಲ್ಗೆ ಕಾಲ್ ಮಾಡಿ ಮಾತನಾಡೋದು ಇವೆಲ್ಲ ಬೇಕಾಗಿಲ್ಲ ಅಂತೇಳಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಹೊರಟಿದ್ದಾರೆ ರಾಮಲಿಂಗಾರೆಡ್ಡಿಯವರು. ಈಗ ಯಾರ ಸಂಪರ್ಕಕ್ಕೂ ಸಿಗದ ಕಾರಣಕ್ಕೆ ಎಲ್ಲರಲ್ಲೂ ಕೂಡ ಆತಂಕ ಇದ್ದೇ ಇದೆ. ಹೇಗೆ ಇದನ್ನು ನಿಭಾಯಿಸೋದು, ಸರಿಪಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ರಾಮಲಿಂಗಾರೆಡ್ಡಿಯವರ ಮುನಿಸು ಸಹಜವಾಗಿ, ಯಾಕೆಂದರೆ DK ಶಿವಕುಮಾರ್, ರಾಮಲಿಂಗಾರೆಡ್ಡಿ ಇಬ್ಬರು ಕೂಡ ಜೊತೆಯಾಗಿಯೇ ವಿಧಾನಸಭಾ ಮೊದಲ ಚುನಾವಣೆಯನ್ನು ಸ್ಪರ್ಧಿಸಿದಂಥವ್ರು. ಮೊದಲ ಚುನಾವಣೆಯಲ್ಲಿ ಇಬ್ಬರು ಸೋತರೂ ಕೂಡ 89ರ ನಂತರ ಅವರು ಗೆಲ್ಲೋದಕ್ಕೆ ಶುರುವಾದ ಮೇಲೆ ಇಲ್ಲಿವರೆಗೂ ಕೂಡ ಸತತವಾಗಿ ಶಾಸಕರಾಗಿ ಆಯ್ಕೆ ಹಾಕ್ಕೊಂಡು ಬಂದಿದ್ದಾರೆ. ಇವರು ಸಾತ್ನೂರಿಂದ ಮೊದಲಿಗೆ ಗೆಲ್ತಾ ಇದ್ರು, ಅವರು ಮೊದಲಿಗೆ ಜಯನಗರದಿಂದ ಗೆಲ್ತಾ ಇದ್ರು. ಅವರು ಕನಕಪುರಕ್ಕೆ ಹೋದಾಗ ಇವರು BTM ಲೇಔಟ್ಗೆ ಹೋದಂಥವ್ರು. ಇಷ್ಟೇ ವ್ಯತ್ಯಾಸ ಬಿಟ್ಟರೆ ಇಬ್ಬರು ಕೂಡ ನಿರಂತರವಾಗಿ ಶಾಸಕರಾಗಿ ಗೆಲ್ತಾ ಬಂದಂಥವ್ರು. ಧರಮ್ ಸಿಂಗ್ ಸರ್ಕಾರದಲ್ಲೂ ಕೂಡ ಅವರು ಮಂತ್ರಿ ಆಗಿದ್ದರು, ಇವರು ಮಂತ್ರಿ ಆಗಿರಲಿಲ್ಲ. ಶಿವಕುಮಾರ್ ಅವರು ಮಂತ್ರಿ ಆಗಿರಲಿಲ್ಲ.
ರಾಮಲಿಂಗಾರೆಡ್ಡಿ ಅವರು ಮಂತ್ರಿ ಆಗಿದ್ರು ಧರ್ಮಸಿಂಗ್ ಸರ್ಕಾರದಲ್ಲಿ. ಉಳಿದಂತೆ ಬಹುತೇಕ ಎಲ್ಲ ಕ್ಯಾಬಿನೆಟ್ಗಳ ಜೊತೆ ಆಗಿದ್ರು. ಬಂಗಾರಪ್ಪನವರ ಸರ್ಕಾರದಲ್ಲಿ ಶಿವಕುಮಾರ್ ಅವರು ಮಂತ್ರಿ ಆಗ್ತಾರೆ. ಆವಾಗ ಬಂಗಾರಪ್ಪ ಅವರ ಸರ್ಕಾರದಲ್ಲಿ ಆಗಿದ್ರೆ, ಆದರೆ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಂತ್ರಿ ಆಗ್ತಾರೆ. ಹೀಗೆ ಇಬ್ಬರು ಆಲ್ಮೋಸ್ಟ್ ಜೊತೆಯಲ್ಲಿ ಮಂತ್ರಿಗಳು ಆಗಿದ್ದಾರೆ, ಶಾಸಕರು ಆಗಿದ್ದಾರೆ. ಇಬ್ಬರ ನಡುವೆ ಬಹಳ ಆತ್ಮೀಯವಾದಂಥ ಒಡನಾಟವೂ ಕೂಡ ಇದ್ದೇ ಇದೆ. ಈಗ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಸಹಜವಾಗಿಯೇ ಡಿ ಕೆ ಶಿವಕುಮಾರ್ ಅವರಿಗೆ ಇರುಸು ಮುರುಸನ್ನು ತಂದಿಟ್ಟಿರುವಂಥದ್ದು ನಿಜ. ಅವರ ರಾಜೀನಾಮೆ ಪತ್ರದಲ್ಲಿ ಏನಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇಲ್ಲಿ ಅವರ ರಾಜೀನಾಮೆ ಪತ್ರದಲ್ಲಿ ಇರುವಂಥ ಅಂಶವನ್ನು ನಾವು ಗಮನಿಸಬೇಕು. ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು ಅಂತ ಹೇಳಿ ಅವರು ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ನಾನು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುವುದಕ್ಕೆ ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸ್ತಾ ಇದ್ದೇನೆ. ನನ್ನ ರಾಜೀನಾಮೆಯನ್ನು ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ ಅನ್ನುವಂಥದ್ದನ್ನು ರಾಮಲಿಂಗಾರೆಡ್ಡಿ ಅವರು ತಮ್ಮ ಸಹಿಯನ್ನು ಹಾಕಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಬರೆದಿರುವಂತಹ ಪತ್ರದಲ್ಲಿ ಈ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಒಂದು ಮಾತನ್ನು ಅವರು ಅಲ್ಲಿ ಹೇಳಿದರು. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೋಗಿ ಖುದ್ದಾಗಿ ಅವರ ಕೈಗೆಲ್ಲ ಕೊಡುವಷ್ಟು ನಾನು ಹೋಗೋದಿಲ್ಲ, ಬದಲಿಗೆ CM ಅವರ ಆಫೀಸ್ಗೆ ಇದನ್ನು ತಲುಪಿಸ್ತೀನಿ, ನನ್ನ ಲೆಟರನ್ನು ತಲುಪಿಸ್ತೀನಿ ಅಂತ ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಕುಮಾರ್ ಅವ್ರನ್ನು ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿಲ್ಲ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ, ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ಹೀಗೆ ನಾನು ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡಲ್ಲ, ನಾನಾಗಿ ಕೇಳಿಲ್ಲ, ಅವರಾಗಿನೇ ಕೊಡ್ತೀನಿ ಅಂತ ಹೇಳಿದರು. ಇದು ರಾಮಲಿಂಗಾರೆಡ್ಡಿ ಅವರು ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇರುವಂತಹ ಮಾತುಗಳು. ಅಂದರೆ ಅವರಾಗಿನೇ ಕೊಟ್ಟಿದ್ರು. ಏನು ಮಾತು ಕೊಟ್ಟಿದ್ರು? 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಭರವಸೆ ಅವರಿಗೆ ಸಿಕ್ಕಿತ್ತಂತೆ. ಅವತ್ತು ಅವರು ಹೇಳಿರೋ ಪ್ರಕಾರ ಮೇ 23, 2023, ಮೇ 20ರಂದು ಅವರು ಮಂತ್ರಿ ಆಗ್ತಾರೆ. ಮೇ 23ರಂದು ಸಿದ್ದರಾಮಯ್ಯನವರ ಕಡೆಯಿಂದ ಕರೆ ಹೋಗುತ್ತೆ. ಭೈರತಿ ಸುರೇಶ್ ಅವರು ಕರೆ ಮಾಡಿ ಹೇಳ್ತಾರೆ. ಭೈರತಿ ಸುರೇಶ್ ಅವರ ಮನೆಯ ಕಡೆಗೆ ಅವರು ಹೋಗ್ತಾರೆ, ಕನಿಂಗ್ಹ್ಯಾಮ್ ರಸ್ತೆಯಲ್ಲಿರುವಂತಹ ಮನೆಗೆ. ಅಲ್ಲಿ ಅವ್ರಿಗೆ ಬಂದಾಗ ಭೈರತಿ ಸುರೇಶ್ ಅವರು ಹೇಳ್ತಾರೆ, ಇಲ್ಲ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಡಬೇಕು ಅಂತ ಸಾಹೇಬರು ನಿರ್ಧರಿಸಿದ್ದಾರೆ ಅಂತ. ಅದನ್ನು ಕೇಳಿಕೊಂಡು ವಾಪಸ್ ಬಂದೆ. ಆದರೆ ಅವತ್ತು ಮೇ 25ನೇ ತಾರೀಕಿಗೆ ಖಾತೆ ಹಂಚಿಕೆ ಆಗುವ ಸಂದರ್ಭದಲ್ಲಿ ಕೊಟ್ಟ ಭರವಸೆಯನ್ನು 3 ದಿನಗಳಲ್ಲಿ ಬದಲಾಗುತ್ತೆ. ಸಾರಿಗೆ ಇಲಾಖೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಅವತ್ತು ಸಿದ್ದರಾಮಯ್ಯನವರ ಬಯಕೆ ಇದ್ದಂಥದ್ದು ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಬೇಕು ಅಂತೇಳಿ, ಆದರೆ ಕೊನೆಗೆ ಅವರಿಗೆ ನೀಡಿರುವಂಥದ್ದು ಸಾರಿಗೆ ಇಲಾಖೆ. ಇದಕ್ಕೆ ಯಾರು ಬದಲಾಯಿತು, ಯಾರ ಕಾರಣಕ್ಕಾಗಿ ಬದಲಾಯಿತು ಅನ್ನೋಂಥದ್ದಕ್ಕೆ ಊಹಿಸೋದಕ್ಕೆ ಬಹಳಷ್ಟು ಅಂಶಗಳು ಏನೇನೂ ಇಲ್ಲ. ಯಾಕೆಂದರೆ ಅವ್ರಿಗೆ ಕೊಟ್ಟಿದ್ರು ಭರವಸೆ, ಆದರೆ ಸಚಿವರಾಗಿದ್ದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ದಂಥದ್ದು ಹಾಲಿ ಮುಖ್ಯಮಂತ್ರಿಗಳಾಗಿರುವ ಅಂದಿನ DCM ಡಿ ಕೆ ಶಿವಕುಮಾರ್ ಅವರು. ಹೀಗಾಗಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಮುಂದುವರಿಯೋದಿಲ್ಲ ಅಂಥೇಳಿ ರಾಮಲಿಂಗಾರೆಡ್ಡಿ ಅವರು ಹೊತ್ತು ಕುಳಿತಿದ್ರು, ತಮ್ಮ ಮನೆಯಲ್ಲೇ ಕುಳಿತಿದ್ರು, ಮುನಿಸ್ಕೊಂಡಿದ್ರು ಪಕ್ಷದ ನಾಯಕತ್ವದ ವಿರುದ್ಧ. ಆಗ ರಾಮಲಿಂಗಾರೆಡ್ಡಿ ಅವರ ಮನೆಗೆ ಮೊದಲಿಗೆ ಡಿ ಕೆ ಸುರೇಶ್ ಅವರು ಹೋಗ್ತಾರೆ. ಅವರು ಸುಮಾರು ಹೊತ್ತು ಅವ್ರ ಜೊತೆ ಮಾತಾಡ್ತಿರ್ತಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಮನೆಗೆ ಬರ್ತಾರೆ. ಅವರು ಆಶ್ವಾಸನೆಯನ್ನು ಕೊಡ್ತಾರೆ, ಮುಂದಿನ 2.5 ವರ್ಷದ ನಂತರ ನಾನು ಮುಖ್ಯಮಂತ್ರಿ ಆಗ್ತೇನೆ, ಕರ್ನಾಟಕದ ಮುಖ್ಯಮಂತ್ರಿ ನಾನೇ ಆಗ್ತೇನೆ, ಆಗ ನಿಮಗೇನೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡ್ತೇನೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಬೇಸರ ಮಾಡ್ಕೊಳ್ಬಾರ್ದು ಅನ್ನುವಂತಹ ಭರವಸೆಯನ್ನು ಅವತ್ತು ಶಿವಕುಮಾರ್ ಅವರು ಹೇಳಿದ್ರಂತೆ. ಅಷ್ಟೇ ಅಲ್ಲದೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನಕ್ಕೂ ಮೊದಲು ಕೂಡ ಇದೇ ಭರವಸೆಯನ್ನು ಶಿವಕುಮಾರ್ ಅವರು ಕೊಟ್ಟಿದ್ರು ಅಂತ ಹೇಳಿ, ಇದೇ ಭರವಸೆಯನ್ನು ರಾಮಲಿಂಗಾರೆಡ್ಡಿ ಅವರಿಗೆ ಕೊಟ್ಟಿದ್ರು ಅನ್ನೋದನ್ನು ರಾಮಲಿಂಗಾರೆಡ್ಡಿ ಅವರು ವಿವರಿಸ್ತಾ ಇದ್ದಾರೆ. ಏನು ಕೇಳಿರಲಿಲ್ಲ, ಯಾರು ಇಂಥ ಇಲಾಖೆ ಬೇಕು ಅಂತ ನಾನು ಕೇಳಿರಲಿಲ್ಲ, ಅವರೇ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಬೇಡ, ನನ್ನ ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ. ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮಾಧ್ಯಮಗಳಲ್ಲಿ ಬಂದಿದೆ, ಆದರೆ ಇದು ಜನಕ್ಕೆ ಗೊತ್ತಾಗಬೇಕು.
ಯಾವ ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟಿದ್ದೆ ಅಂತ ಜನಕ್ಕೆ ಗೊತ್ತಾಗಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಜನಕ್ಕೆ ತಿಳಿಸ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರ ಮೇಲೂ ಕೋಪ ಇಲ್ಲ, ಸಿದ್ದರಾಮಯ್ಯವ್ರ ಮೇಲೂ ಕೋಪ ಇಲ್ಲ, ಶಿವಕುಮಾರ್ ಮೇಲೂ ಕೋಪ ಇಲ್ಲ, ಖರ್ಗೆ ಅವ್ರ ಮೇಲೂ ಕೋಪ ಇಲ್ಲವೇ ಇಲ್ಲ, ಹೈಕಮಾಂಡ್ ಮೇಲೂ ಕೋಪ ಇಲ್ಲ. ನೋ ಕಾಮೆಂಟ್ಸ್. ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿಯಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಹೀಗೆ 2 ಬಾರಿ ಕರೆದು ಕೊಡ್ತೀನಿ ಅಂತ ಹೇಳಿದರು. ಆದರೆ ಇದು ನನಗೆ ನಿರಾಸೆ ಆಗಿದೆ, ಈ ರೀತಿಯಾಗಿ ಮಾಡಬಾರ್ದು, ನಡೆಸ್ಕೊಳ್ಬಾರ್ದು ಅನ್ನೋಂಥದ್ದು ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಎತ್ತುತ್ತಾ ಇರುವಂತಹ ಪ್ರಶ್ನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್, ಹಾಗೆಯೇ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ತೋರಿಸ್ತೀನಿ. ರಾಮಲಿಂಗಾರೆಡ್ಡಿ ಅವರು ಈಸ್ ಮೈ ಕೊಲೀಗ್, ಅವರು ಪಾಪ ಹಳ್ಳಿಲೆಲ್ಲ ಕೆಲಸ ಬೇರೆ ಯಾವುದೋ ಒಂದು ಕೊಡಿ ಅನ್ನೋದು ಒಂದು ಅಭಿಲಾಷೆ ಇದೆ. ಅವ್ರ ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಾಂಗ್ ದಿ ಕ್ಯಾಬಿನೆಟ್. ವಿಲ್ ಸಾರ್ಟ್ ಔಟ್ ದಟ್. ಕೆಲವು ಸಂದರ್ಭದಲ್ಲಿ ಆಗುತ್ತೆ. ಈ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮನುಷ್ಯ ಇರೋದ್ರಿಂದ ಅವ್ರ ಚರ್ಚೆ ಮಾಡಿ ನಾವು ಮಾತಾಡ್ತೀವಿ. ಹೈಕಮಾಂಡ್ ನಾಯಕರು ಬರ್ತಾ ಇರೋ ಟೈಮಲ್ಲಿ ಒಂಥರ ಮುಜುಗರ ಅಲ್ಲ ಎಲ್ಲ ನಡೀತಾ ಇರುತ್ತೆ ರಾಜಕಾರಣದಲ್ಲಿ, ತೊಂದರೆ ಇಲ್ಲ. ಬಟ್ ಅವ್ರದ್ದು ಮಾತಾಡ್ತೀವಿ, ಅವ್ರು ಆ ಥರ ಏನೂ ಮಾಡೋದಿಲ್ಲ. ಕಾಂಗ್ರೆಸ್ಗೆ ತೊಂದರೆ ಆಗುವಂಥ ಕೆಲಸ ಏನು ಮಾಡಲ್ಲ, ನಾವು ಮಾತಾಡ್ತೀವಿ. ಹೀಗೆ ಅವರನ್ನು ಗ್ರೇಟ್ ಫ್ರೆಂಡ್ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳೋ ಮೂಲಕ, ಮತ್ತು ಅವ್ರಿಗೆ ಹಳ್ಳಿಗಳಿಗೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನೋಡ್ತೀನಿ, ಸಮಸ್ಯೆನ ಬಗೆಹರಿಸ್ಕೊಳ್ತೀನಿ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಆದರೆ ಅವ್ರಿಗೆ ಹಳ್ಳಿಗೆ ಹೋಗೋಕ್ಕಾಗಲ್ಲ ಅಂಥದ್ದು ಶಿವಕುಮಾರ್ಗೆ ಹಾಗಾದರೆ ಮೊದಲೇ ಗೊತ್ತಿರಲಿಲ್ವ, ಈಗ ಗೊತ್ತಾಯ್ತಾ? ಈ ರೀತಿಯಂಥ ಪ್ರಶ್ನೆಗಳು ಬರುತ್ತೆ. ಇದು ಇವರ ನಡುವಿನ ಚರ್ಚೆಗಳು. ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಈ ವಿಚಾರದಲ್ಲಿ ಸಂಧಾನದ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ ಬಗ್ಗೆ ರಾಹುಲ್ ಗಾಂಧಿ ಗಮನಕ್ಕೆ ಸುರ್ಜೇವಾಲಾ ಹಾಗೂ ಕೆ ಸಿ ವೇಣುಗೋಪಾಲ್ ಅವರು ತಂದಿದ್ದಾರೆ. ಹೀಗೆ ನಮ್ಮ ಸೀನಿಯರ್ ಮಿನಿಸ್ಟ್ರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ, ಖಾತೆ ವಿಚಾರಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ರಾಹುಲ್ ಗಾಂಧಿ ಅವರ ಗಮನಕ್ಕೆ ತಂದಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆಯ ಬಳಿಕ ಹೈಕಮಾಂಡ್ ನಾಯಕರು ಒಂದು ಸಭೆಯನ್ನು ನಡೆಸಿದ್ದಾರೆ. ವಿಧಾನಸೌಧದಲ್ಲೇ ಇರುವಂತಹ ಕಾಂಗ್ರೆಸ್ನ ಲೆಜಿಸ್ಲೇಟಿವ್ ಪಾರ್ಟಿ ಕೊಠಡಿಯಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗಿದೆ. ರಾಹುಲ್ ಗಾಂಧಿ ಜೊತೆಗೆ ರಾಜ್ಯ ನಾಯಕರು ಲಂಚ್ ಮೀಟಿಂಗ್ ವೇಳೆಯೂ ಕೂಡ ರಾಜೀನಾಮೆ ವಿಚಾರ ಪ್ರಸ್ತಾಪಕ್ಕೆ ಬಂದಿದೆ. ಹೀಗೀಗಾಗಿದೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸಚಿವರ ಅಸಮಾಧಾನ, ಖ್ಯಾತೆಯ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರು ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರ ಜೊತೆಗೆ ಹಂಚಿಕೊಂಡಿದ್ದಾರೆ. ಸಮಸ್ಯೆಗಳೆಲ್ಲವನ್ನು ಕೂಡ ಶೀಘ್ರವೇ ಬಗೆಹರಿಸಿ ಅಂತೇಳಿ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ರಾಜ್ಯ ನಾಯಕರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಸುರ್ಜೇವಾಲಾ ಅವ್ರಿಗೂ ಕೂಡ ಹೇಳಿದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಆತಂಕದಿಂದ ಶೀಘ್ರವೇ ಎಲ್ಲವನ್ನು ಕೂಡ ಬಗೆಹರಿಸಬೇಕು ಅನ್ನುವಂತಹ ತಾಕೀತನ್ನು ಮಾಡಿದ್ದಾರೆ. ಯಾಕಂದರೆ ಸರ್ಕಾರ ಬದಲಾಗಿದೆ, ಹೊಸ ಮುಖ್ಯಮಂತ್ರಿ ಬಂದಿದ್ದಾರೆ, ಇದು ಬಹಳ ಚೆನ್ನಾಗಿ ಟೇಕ್ ಆಫ್ ಆಗಬೇಕು ಅನ್ನುವಂಥದ್ದು ಸಹಜವಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ನ ಬಯಕೆ ಕೂಡ ಆಗಿದೆ. ಯಾಕಂದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಂತಹ ಆರಂಭದಲ್ಲೇ ಈ ರೀತಿಯಾಗಿ ಸಚಿವರ ರಾಜೀನಾಮೆ ಅನ್ನುವಂಥದ್ದು ಯಾವುದೇ ಸರ್ಕಾರಕ್ಕೂ ಅದು ಮುಜುಗರದ ಸಂಗತಿನೇ. ಹೀಗಾಗಿ ಇದನ್ನು ಬಹಳ ಕಟ್ಟುನಿಟ್ಟಾಗಿ ನೀವು ಬಗೆಹರಿಸಿಕೊಂಡು ಹೋಗಬೇಕು ಅನ್ನುವಂತಹ ತಾಕೀತನ್ನು ಮಾಡಿದ್ದಾರೆ. ಇಂತಹ ಸಣ್ಣದೊಂದು ಅವಕಾಶವನ್ನು ಬಿಟ್ಟರೆ ಈ ಡ್ಯಾಮೇಜ್ ಒಮ್ಮೆ ಶುರು ಆಯಿತು ಅಂದರೆ ಅದು ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಹೊಡೆತವನ್ನು ಕೊಡ್ತಾ ಹೋಗುತ್ತೆ ಯಾವುದೇ ಸರ್ಕಾರಕ್ಕೆ ಆದರೂ. ಹೀಗಾಗಿ ಇದನ್ನು ಬಗೆಹರಿಸಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ನ ಸೀನಿಯರ್ ಲೀಡರ್ಗಳು ಈ ವಿಚಾರದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತಾರೆ. ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್, ದಯಮಾಡಿ ಸಂಬಂಧಪಟ್ಟಂಥ ನಾಯಕರುಗಳು ಈ ವಿಚಾರವಾಗಿ ಗಂಭೀರವಾದ ಗಮನ ಹರಿಸಲಿ. ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಭಾಳ ಹೈ ಆಗಿದ್ದಾವೆ, ಅವು ಮೀಟ್ ಔಟ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಸ್ವಲ್ಪ ಎಲ್ಲರೂ ಪಕ್ಷ ಅಂದರೆ ಪರಸ್ಪರ ವಿಶ್ವಾಸದಿಂದ, ಸಹಕಾರದಿಂದ ಹೋಗಬೇಕಾಗ್ತದೆ. ಗೊತ್ತಲ್ಲ, ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಅವ್ರ ಮೇಲೆ ಜವಾಬ್ದಾರಿ ಅದೇ. ಎಲ್ಲರ ಕೇಳಬೇಕು,
ಅದೇ ಸ್ಥಾನ ಇಲ್ಲ. ಈಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಅಂದರೆ ಅವ್ರಿಗೂ ಫಾರೆಸ್ಟ್ ಕೊಡಬೇಕಾಗಿತ್ತಲ್ಲ. ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಿರ್ತಾರೆ? ನೋಡ್ರಿ, ಯಾವ ಆಸ್ತಿ ಯಾರೊಬ್ಬನು ಸೊತ್ತೇನಲ್ಲ, ಗೊತ್ತಾಯ್ತಾ? ಇವೆಲ್ಲ ಬದಲಾದ ಸನ್ನಿವೇಶಕ್ಕೆ ಅನುಗುಣವಾಗಿ ಅವಕಾಶಗಳು ದೊರೀತವೆ. ಆ ಬದಲಾದ ಸನ್ನಿವೇಶದಲ್ಲಿ ದೊರೀತಕ್ಕಂಥ ಅವಕಾಶಗಳಲ್ಲಿ ಅವರು ತನ್ನ ಬುದ್ಧಿಶಕ್ತಿಯನ್ನು ನೋಡಿ ಆ ಇಲಾಖೆಗಳಲ್ಲಿ ಉತ್ತಮ ರೀತಿಯಲ್ಲಿ ಜನಪರವಾದ ಕೆಲಸಗಳನ್ನು ಮಾಡಬೇಕು. ಎಲ್ಲರೂ ಅಸಮಾಧಾನ, ಪ್ರಮೋಷನ್ ಆಗ್ಬೇಕಂತ ಎಲ್ಲರೂ ಬಯಕೆ, ಅಪ್ಪರ್ ಸ್ಟೆಪ್ ಎಲ್ಲರೂ ಬಯಕೆ. ಎಲ್ಲರಿಗೂ ಮಾಡ್ಲಿಕ್ಕೆಲ್ಲ ಕೆಲವ್ರಿಗೆ ಮಾಡ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿ ಮಾಡ್ತಾರೆ, ವೇಟ್ ಮಾಡೋಣ ಒಂದೆರಡು ಸೀನ್. ನಿಮಗೂ ಸಹ ಪ್ರಮೋಷನ್ ಆಗ್ಬೇಕು ಅಂತ ಇಷ್ಟ ಇತ್ತು, ಡಿಸಿಎಂ ಆಗ್ಬೇಕು ಅಂತ ಅವಕಾಶ ಸಿಗ್ಲಿಲ್ಲ ಇತ್ತು. ಏನ್ ಮಾಡ್ಲಿಕ್ಕೆ ಆಗೋಲ್ಲ, ಇದಕ್ಕೆ ಸಮಾಧಾನ ತೃಪ್ತಿ ಪಡ್ಬೇಕಷ್ಟೇ. ನೀವೇನ್ ರಾಜೀನಾಮೆ ಪತ್ರ ಅವೇನು ರವಾನೆ ಮಾಡಲ್ವಾ? ರಾಜೀನಾಮೆ ಹಾಕಿ ಕೊಡ್ಬೇಕೇನು ಅವಶ್ಯಕತೆ ಇಲ್ಲ. ನಮ್ದು ಯಾವ್ದು ಖಾತೆ ಇದೆ ಅದು ಮುಂದುವರ್ಸಿದ್ದಾರೆ. ಹೀಗೆ ಇದು ಕಾಂಗ್ರೆಸ್ ನಾಯಕರುಗಳ ಮಾತಾದರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯ ಉಚ್ಚಾಟಿತ ನಾಯಕರು, ಬಿಜೆಪಿಯನ್ನು ಬಿಟ್ಟಿರುವಂತಹ ನಾಯಕರುಗಳು ಏನು ಮಾತನಾಡ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅವರು ಕೇಳ್ತಾ ಇರೋದು ನಿಜ ಅಲ್ಲ. ಈ ಜಲಸಂಪನ್ಮೂಲ ತೊಗೊಂಡು ಏನು ಮಾಡ್ಬೇಕ್ರಿ? ಬೆಂಗಳೂರಿನಾಗ ನೀರಾವರಿ ಉತ್ತರ ಕರ್ನಾಟಕದ ನಮ್ಮ ಸಚಿವರಿಗೆ ಕೊಡಬೇಕು. ಈಗಾಗಲೇ ಅದನ್ನು ಖಾಲಿ ಮಾಡಿ ಹೋಗಿಬಿಟ್ಟಾರೆ ಹಿಂದಿನ ನೀರಾವರಿ ಸಚಿವರು, ಅರ್ಥಾತ್ ಈಗಿನ ಮುಖ್ಯಮಂತ್ರಿಗಳು. ಮತ್ತೀಗ ಅಲ್ಲಿ ಏನೂ ಇಲ್ಲ, ಅದನ್ನು ಕೊಟ್ಟು ಬೆಂಗಳೂರು ಈ ಮಹಾನಗರ ಅನ್ನುವಂಥದ್ದು ಭಾಳ ದೊಡ್ಡ ಬಂಗಾರದ ಖನಿಜ ಇದೆ. ಇಂಡೈರೆಕ್ಟಾಗಿ ತಾವೇ ನೋಡ್ಬೇಕಂತೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿ ಒಂದು ಒಳ್ಳೆಯವರಿಗೆ ಕಾಲ ಇಲ್ಲ ಕಾಂಗ್ರೆಸ್ನಲ್ಲಿ, ಎಲ್ಲ ಪಕ್ಷದಲ್ಲಿಯೂ ಒಳ್ಳೆಯವ್ರ ಕಾಲ ಭಾಳ ಕಡಿಮೆ. ಸರ್ಕಾರದ ಮೊದಲನೇ ವಿಕೆಟ್ ಪತನ ಅಂತ ಅಷ್ಟಕ್ಕೆ ಸೀಮಿತ ಅಲ್ಲ ಇದು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತ ಆತ್ಮಗಳು ತುಂಬ ಇದ್ದಾವೆ. ಈ ಅತೃಪ್ತ ಆತ್ಮಗಳನ್ನು ತೃಪ್ತಿಪಡಿಸೋದಕ್ಕೆ ಯಾವ ವ್ಯಕ್ತಿಗಳ ಕೈಲಾಗಲಿ, ಮುಖ್ಯಮಂತ್ರಿಗಳ ಕೈಲಾಗಲಿ, ಆ ರಾಜ್ಯದ ಅಧ್ಯಕ್ಷರ ಕೈಲಾಗಲಿ ಆಗಲ್ಲ. ಮತ್ತು ರಾಮಲಿಂಗಾರೆಡ್ಡಿ ರಾಜೀನಾಮೆ ಅವರೇ ವೈಯಕ್ತಿಕವಾಗಿ ತೀರ್ಮಾನ ತೊಗೊಂಡಿರೋಂಥ ರಾಜೀನಾಮೆ ಅಲ್ಲ ಇದು. ಇವ್ರ ಹಿಂದೆ ಯಾರ್ಯಾರಿದ್ದಾರೆ ಇದು ಬರುವಂಥ ದಿನಗಳು ಗೊತ್ತಾಗುತ್ತೆ. ಹೀಗೆ ಇಲ್ಲಿ ರಾಮಲಿಂಗಾರೆಡ್ಡಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ಬೆಂಗಳೂರು ಯಾಕೆ ಅನ್ನುವಂಥ ವಿಚಾರಗಳಿಗೆ ಬಂದಾಗ, ಬೆಂಗಳೂರು ನಗರದ ರಾಜಕಾರಣದಲ್ಲಿರುವಂಥ ಅವರ ಹಿರಿತನ, ಯಾಕಂದರೆ 1989ರಿಂದ ಇವರು ಮತ್ತು ಕೆ.ಜೆ. ಜಾರ್ಜ್ ಇಬ್ಬರು ಕೂಡ ಜೊತೆಯಲ್ಲಿನೇ ಶಾಸಕರಾದಂಥವ್ರು ಬೆಂಗಳೂರಲ್ಲಿ. ಬೆಂಗಳೂರಿನ ಅತ್ಯಂತ ಹಿರಿಯ ಶಾಸಕರು ಇವರಿಬ್ಬರೇ. ಈಗ ಸದ್ಯ ಇರುವಂತಹದರಲ್ಲಿ ಬೆಂಗಳೂರಿನ ಅತ್ಯಂತ ಹಿರಿಯ ಶಾಸಕರು ರಾಮಲಿಂಗಾರೆಡ್ಡಿ ಮತ್ತು ಕೆ.ಜೆ. ಜಾರ್ಜ್. ಬೆಂಗಳೂರು ನಗರಾಭಿವೃದ್ಧಿಯ ಅಪಾರ ಅನುಭವ ಸಹಜವಾಗಿದೆ ರಾಮಲಿಂಗಾರೆಡ್ಡಿ ಅವರಿಗಿದೆ. ಯಾಕಂದರೆ ಇಲ್ಲಿಯ BBMP ಚುನಾವಣೆಗಳನ್ನಿರ್ಬೋದು ಅಥವಾ ಹಿಂದಿನ BMP ಚುನಾವಣೆಗಳಿರ್ಬೋದು, ಅವುಗಳನ್ನು ನಿಭಾಯಿಸಿರುವಂಥ ಅನುಭವ ಇದೆ. ಪಕ್ಷವನ್ನು ಇಲ್ಲಿ ಸದೃಢಗೊಳಿಸಿರುವಂಥದ್ದು ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲೂ ಕೂಡ ಹಿಡಿತವನ್ನು ಹೊಂದಿರುವಂತಹ ವ್ಯಕ್ತಿಯೂ ಕೂಡ ಆಗಿದ್ದಾರೆ. GBA ಮೇಲೆ ಹಿಡಿತಕ್ಕೆ ಈ ಖಾತೆ ಬಹಳ ಮುಖ್ಯ. ಯಾಕೆಂದರೆ ತನ್ನ ಕ್ಷೇತ್ರವೂ ಕೂಡ GBA ವ್ಯಾಪ್ತಿಯಲ್ಲೇ ಬರುವಾಗ GBA ಮೇಲಿನ ಹಿಡಿತವನ್ನು ಸಾಧಿಸುವಂಥದ್ದು ಯಾವುದೇ ರಾಜಕಾರಣಿ ಬಯಸುವಂತಹ ಸಹಜವಾದಂತಹ ಬಯಕೆ. ಅದರ ಪ್ರಕಾರ ಅವರು ಕೂಡ ಅಂಥದ್ದೊಂದು ಆಸೆಯನ್ನು ಹೊಂದಿದ್ದಾರೆ. ಬೆಂಗಳೂರಿನ ಮೇಲೆ ಹಿಡಿತ ತಪ್ಪುವ ಭೀತಿ ಈಗ ಅವರಿಗೆ ಸಹಜವಾಗಿಯೇ ಎದುರಾಗಿದೆ. ಯಾಕೆಂದರೆ ಸಾರಿಗೆ ಇಲಾಖೆಯನ್ನು ಕೊಟ್ಟರು, ಮುಜರಾಯಿ ಕೊಟ್ಟರು, ಈಗ ಜಲಸಂಪನ್ಮೂಲವನ್ನು ಕೊಟ್ಟು ಇಡೀ ರಾಜ್ಯ ಪ್ರವಾಸ ಮಾಡ್ಕೋಬೇಕೇ ಹೊರತು ಬೆಂಗಳೂರಿನಲ್ಲಿ ಏನೂ ಮಾಡೋದಕ್ಕೆ ಆಗೋದಿಲ್ಲ. ಜಲಸಂಪನ್ಮೂಲ ಖಾತೆ ದೊಡ್ಡದಿದೆ, ಆದರೆ ಕರ್ನಾಟಕವನ್ನು ಸುತ್ತಬೇಕಾಗತ್ತೆ. ಜಲಸಂಪನ್ಮೂಲ ಖಾತೆ ಅಫ್ಕೋರ್ಸ್ ಬಹಳ ದೊಡ್ಡ ಖಾತೆ. ಹಿಂದೆ ಉಪಮುಖ್ಯಮಂತ್ರಿಯವರು ಅದನ್ನು ಕೇಳಿ ತಗೊಂಡಂತಹ ಖಾತೆ, ಅಥವಾ ಅದಕ್ಕಿಂತ ಹಿಂದೆಯೂ ಕೂಡ ಈಗಿನ ಮುಖ್ಯಮಂತ್ರಿಯವರು ಕುಮಾರಸ್ವಾಮಿ ಸರ್ಕಾರದಲ್ಲೂ ಕೂಡ ಅದನ್ನು ಕೇಳಿ ಪಡ್ಕೊಂಡಿದ್ದಂತಹ ಖಾತೆ ಅದು ಜಲಸಂಪನ್ಮೂಲ ಖಾತೆ ಅನ್ನುವಂಥದ್ದು. ಹಾಗಾಗಿ ಆ ಖಾತೆ ಬಹಳ ದೊಡ್ಡದಿದೆ, ಕರ್ನಾಟಕವನ್ನು ಸುತ್ತಬೇಕಾಗತ್ತೆ. ಸ್ವಕ್ಷೇತ್ರದ ಕಡೆಯೂ ಕೂಡ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಜಲಸಂಪನ್ಮೂಲದಂತಹ ಖಾತೆಯನ್ನು ಹೊಂದಿದಾಗ ಸ್ವಕ್ಷೇತ್ರದ ಕಡೆಯೂ ಕೂಡ ಗಮನ ಹರಿಸೋದಕ್ಕಾಗಲ್ಲ, ಅಥವಾ ತನ್ನ ಕ್ಷೇತ್ರಕ್ಕೆ ತನ್ನ ಖಾತೆಯ ಮೂಲಕವಾಗಿ ಯಾವುದೋ ಒಂದು ವಿಶೇಷವಾದಂತಹ ಯೋಜನೆಯನ್ನು ತರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದು ಅವ್ರುಗಳಿಗಿರುವಂತಹ ಸವಾಲಾಗುತ್ತೆ. ಯಾರ ಸಂಪರ್ಕಕ್ಕೂ ಕೂಡ ಸಿಗದ ಕಾರಣಕ್ಕೆ ಈಗ ಎಲ್ಲರಲ್ಲೂ ಕೂಡ ಆತಂಕ ಇದ್ದೇ ಇದೆ. ಅವರು ಯಾವ ಕಾರಣಕ್ಕಾಗಿ ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ ಅನ್ನೋದ್ರ ಬಗ್ಗೆ ಅವರು ನೋಡ್ತಾ ಇದ್ದಾರೆ. ಹೀಗೆ ರಾಜ್ಯದಲ್ಲಿ ಸರ್ಕಾರ ಬಂದ 3 ದಿವಸಕ್ಕೆ ಸರ್ಕಾರದ ಒಬ್ಬ ಪ್ರಭಾವಿ ಮಂತ್ರಿ, ಪ್ರಮುಖ ಮಂತ್ರಿ, ಹಿರಿಯ ನಾಯಕ ರಾಜೀನಾಮೆಯನ್ನು ಸಲ್ಲಿಸಿರುವಂಥದ್ದು ಸರ್ಕಾರಕ್ಕೆ ಆರಂಭದಲ್ಲಿ ಎದುರಾಗಿರುವಂಥ ವಿಘ್ನದಂತೆ ಭಾಸವಾಗ್ತಾ ಇದೆ. ಈ ವಿಘ್ನವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಶಿವಕುಮಾರ್ ಅವರ ಮೇಲಿರುವಂತಹ ಭಾಳ ದೊಡ್ಡ ಜವಾಬ್ದಾರಿ ಆಗುತ್ತೆ. ತನ್ನನ್ನು ತಾನು ಕನಕಪುರದ ಬಂಡೆ ಅಂತ ಕರೆಸ್ಕೊಂಡಂಥವರು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ಅನೇಕ ಸಮಸ್ಯೆಗಳು ಎದುರಾದಂತಹ ಸಂದರ್ಭಗಳಲ್ಲಿ ಟ್ರಬಲ್ ಶೂಟರ್ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದು ಹೌದು ಅಲ್ಲ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರು ನಾನಾ ರೀತಿಯಲ್ಲಿ ಅವ್ರನ್ನ ಟೀಕೆ ಮಾಡಬಹುದು. ಕಾಂಗ್ರೆಸ್ನ ಒಳಗಡೆ ಇರುವಂಥವರು ಶಿವಕುಮಾರ್ ಅವ್ರನ್ನ
ಟೀಕೆಯೂ ಕೂಡ ಮಾಡ್ಬೋದು. ಏನು ಟ್ರಬಲ್ ಶೂಟರ್ ಅವರು, ನೀವು ಮಾಧ್ಯಮದವರು ಮಾತ್ರ ಟ್ರಬಲ್ ಶೂಟರ್ ಅಂತ ಹೇಳಿ ಕರಿಬೇಕೇ ಹೊರತು ಬೇರೆ ಟ್ರಬಲ್ ಶೂಟರ್ ಅವರು ಅಂತೇಳಿ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಅವರನ್ನು ಅನೇಕ ಸಂದರ್ಭಗಳಲ್ಲಿ ಬಳಸ್ಕೊಂಡಿರುವಂಥದ್ದು ನಿಜ. ಪಕ್ಷದ ಒಳಗಡೆ ಇರಬಹುದಾಗಿರುವಂಥ ಅಥವಾ ಬೇರೆ ರಾಜ್ಯಗಳಿಂದ ಬರುವಂತಹ ಶಾಸಕರುಗಳನ್ನು ನೋಡಿಕೊಂಡಂತಹ ವಿಚಾರಗಳಲ್ಲಿರ್ಬೋದು. ಈ ವಿಚಾರಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುವಂತಹದನ್ನು ಶಿವಕುಮಾರ್ ಅವರು ರೂಢಿಗತ ಮಾಡ್ಕೊಂಡು ಬಂದಂಥವ್ರು. ಈಗ ಸರ್ಕಾರ ರಚನೆಯ 3 ದಿನಗಳಲ್ಲಿ ಅವರು ಟೆನ್ಷನನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಶಿವಕುಮಾರ್ ಅವ್ರಿಗೆ ಎದುರಾಗಿರ್ತಕ್ಕಂತಹ ಮೊದಲನೆಯ ಸವಾಲು ಅಂತೇಳಿ ಇದನ್ನು ಈಗ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ರೆಡ್ಡಿಯವರೇನೋ ರಾಜೀನಾಮೆ ಕೊಟ್ಟಿದ್ದಾರೆ, ಮುನಿಯಪ್ಪನವರು ಒಂದು ಸ್ವಲ್ಪ ಮುನಿಸನ್ನು ಕೂಡ ತೋರಿಸಿದ್ದಾರೆ. ಇವತ್ತು ಬೆಳಗ್ಗೆ ಅವರು ಮಾತನಾಡುವಾಗ ಭಾಳ ಮುನಿಸಿಕೊಂಡು ಮಾತನಾಡಿದ್ದಾರೆ. CMಗೆ ಸ್ವಪಕ್ಷೀಯರನ್ನೇ ನಿಭಾಯಿಸಬೇಕಾದಂತಹ ಸವಾಲು ಈಗ ಎದುರಾಗಿದೆ. ಒಂದು ಕಡೆಯಲ್ಲಿ ತನ್ನ ಸರ್ಕಾರವನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗಬೇಕು, ಹಾಗೆಯೇ ಸ್ವಪಕ್ಷೀಯರನ್ನು ನಿಭಾಯಿಸ್ಕೊಳ್ಬೇಕು, ಅವರ ಸವಾಲುಗಳನ್ನು ನಿಭಾಯಿಸ್ಕೊಳ್ಬೇಕು, ಆತ್ಮೀಯರ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕು. ಈಗ ಎಲ್ಲರೂ ಯುನಾನಿಮಸ್ ಆಗಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದಾರೆ ನಿಜ, ಆದರೆ ಆತ್ಮೀಯರ ವಿಶ್ವಾಸವನ್ನು ಉಳಿಸ್ಕೊಳ್ಳುವಂಥದ್ದು ವಿಶೇಷವಾಗಿ ಇವರೆಲ್ಲರೂ ಕೂಡ ಸೀನಿಯರ್ ಪಾರ್ಟಿ ಲೀಡರ್ಗಳೇ. ಸಿದ್ದರಾಮಯ್ಯನವರಾದರೆ ಹೊರಗಿನಿಂದ ಬಂದಂಥವ್ರು ಅಂತ ಅವ್ರನ್ನ ಹೇಳ್ಕೋಬೋದಾಗಿತ್ತು. ಶಿವಕುಮಾರ್ ಅವರು ಎಷ್ಟು ಒರಿಜಿನಲ್ ಕಾಂಗ್ರೆಸ್ಸು, ರಾಮಲಿಂಗಾರೆಡ್ಡಿ ಅವರು ಅಷ್ಟೇ ಒರಿಜಿನಲ್ ಕಾಂಗ್ರೆಸ್ಸು, KH ಮುನಿಯಪ್ಪ ಅಷ್ಟೇ ಒರಿಜಿನಲ್ ಕಾಂಗ್ರೆಸ್ಸು. ಹೀಗಾಗಿ ಒರಿಜಿನಲ್ ಕಾಂಗ್ರೆಸ್ಸಿನ ನಾಯಕರುಗಳಿದ್ದಾರೆ. ಇವ್ರುಗಳು ಮುನಿಸ್ಕೊಂಡಾಗ ಅದನ್ನು ನಿಭಾಯಿಸಬೇಕಾಗಿರುವಂಥದ್ದು ಭಾಳ ಮುಖ್ಯವಾದಂತಹ ಸವಾಲಾಗಿದೆ. ಮುನಿದ ಸೀನಿಯರ್ಗಳು ಇವಾಗ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ KH ಮುನಿಯಪ್ಪ ಅವರು ಕೂಡ ಮುನಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಬೇಸರ ಆಗಿದೆ. ಅದೇ ಖಾತೆಯನ್ನು ತನಗೆ ಕೊಟ್ಟಿದ್ದಾರೆ ಅಂತ, ಆಹಾರ ಖಾತೆಯನ್ನೇ ಮತ್ತೊಮ್ಮೆ ನನಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರ ಬೇಸರಕ್ಕೆ ಕಾರಣ. ರಾಮಲಿಂಗಾರೆಡ್ಡಿ ಅವರ ಬೆನ್ನಲ್ಲೇ KH ಮುನಿಯಪ್ಪ ಅವರು ಕೂಡ ಮುನಿಸ್ಕೊಂಡಿದ್ದಾರೆ. ಮತ್ತೆ ಆಹಾರ ಇಲಾಖೆ ಕೊಟ್ಟಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆಯ ಬಗ್ಗೆಯೂ ಕೂಡ ಅವರು ಚಿಂತನೆಯನ್ನು ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ ಜೊತೆಗೆ ಏರ್ಪೋರ್ಟ್ನಲ್ಲಿ ಈ ಬಗ್ಗೆ ಅವರು ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ನನಗೆ ಈ ಖಾತೆ ಬೇಡ, ಯಾಕಂದರೆ ನಾನೊಬ್ಬ ದಲಿತ ಎಡಗೈ ಸಮುದಾಯದ ಬಹಳ ಪ್ರಬಲ ನಾಯಕ. ಓಕೆ, ನನ್ನನ್ನು ಉಪಮುಖ್ಯಮಂತ್ರಿ ಮಾಡಿಲ್ಲ, ಫೈನ್, ನೀವು ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ರಿ, ಆದರೆ ಅವರಿಗೆ ಎಷ್ಟು ಪ್ರಬಲ ಖಾತೆ ಕೊಟ್ಟಿದ್ರೋ ಹಾಗೆಯೇ ನನಗೂ ಕೂಡ ಕೊಡಬೇಕು ಅಂತ ಹೇಳಿ ಈಗ ಮುನಿಯಪ್ಪನವರ ಬಯಕೆ. ಮುನಿಯಪ್ಪನವರು ರಾಹುಲ್ ಗಾಂಧಿಯವರ ಗಮನಕ್ಕೆ ತಂದಿದ್ದಾರೆ. 8 ಬಾರಿ ಗೆದ್ದಿದ್ದೇನೆ ನಾನು, ಹಿರಿತನವನ್ನು ಪರಿಗಣಿಸಿಲ್ಲ. 7 ಬಾರಿ ಸಂಸದನಾಗಿದ್ದೆ, ಒಮ್ಮೆ ಶಾಸಕನಾಗಿ ಗೆದ್ದಿದ್ದೇನೆ. 2028ಕ್ಕೆ ಹೀಗೆಲ್ಲ ಆದರೆ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಮುನಿಯಪ್ಪ ಅವರು ಹೇಳ್ಕೊಂಡಿದ್ದಾರೆ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ. ಅಷ್ಟೇ ಜನಸೇವೆ ಮಾಡುವಂತಹ ಖಾತೆಯನ್ನು ನಾನು ಕೇಳಿದ್ದೇನೆ. ಆಹಾರ ಖಾತೆ ಅದು ಹೇಗೆ ಜನಸೇವೆ ಮಾಡುವ ಖಾತೆ ಅಲ್ಲ ಅಂತ ಹೇಳೋದನ್ನು ಮುನಿಯಪ್ಪ ಅವರು ಪರಿಗಣಿಸಿದಾರೆ ಗೊತ್ತಿಲ್ಲ. ಯಾಕಂದರೆ ಪ್ರತಿ ತಿಂಗಳು ಪ್ರತಿನಿತ್ಯವೂ ಕೂಡ ಊಟ ಮಾಡುವಂತಹ ಅನ್ನವನ್ನು ಕೊಡುವಂತಹ ಖಾತೆ ಅದು ಆಹಾರ ಖಾತೆ. ಆದರೆ ಅವರಿಗೆ ಜನಸೇವೆ ಮಾಡುವಂಥ ಖಾತೆ ಬೇಕಂತೆ. ಅದಕ್ಕಾಗಿ ಅವರು ಕಣ್ಣಿಟ್ಟಿರುವಂಥದ್ದು ಸಮಾಜ ಕಲ್ಯಾಣ ಖಾತೆ ಅಥವಾ ಕೃಷಿ ಖಾತೆ, ದೊಡ್ಡ ಖಾತೆಗಳು ನನಗೆ ಬೇಕು ಅನ್ನುವಂಥ ನಿರೀಕ್ಷೆಯನ್ನು KH ಮುನಿಯಪ್ಪ ಅವರು ಇಟ್ಕೊಂಡಿದ್ದಾರೆ. ಆ ಖಾತೆಗಳ ನಿರೀಕ್ಷೆಯನ್ನು ನಾನು ಮಾಡಿದ್ದೆ ಅಂತ ಹೇಳಿ KH ಮುನಿಯಪ್ಪ ಅವರು ಹೇಳಿದ್ದಾರೆ. ರಾಹುಲ್ ಗಾಂಧಿಯವರು ಕೂಡ ರಾಹುಲ್ ಗಾಂಧಿಯವ್ರ ಜೊತೆಗೆ ಹಿರಿಯರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಮುಖ್ಯಮಂತ್ರಿಯವರು ಅನ್ನುವಂತಹದ್ದು ಅವರ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿಯವರು ಯಾವುದೇ ಆ ಥರದ ನಿರ್ಧಾರವನ್ನು ಕೈಗೊಳ್ಳಬೇಡಿ, ನೀವು ರಾಜೀನಾಮೆ ಕೊಡುವಂಥದ್ದು ಮತ್ತೊಂದು ಇನ್ನೊಂದು ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಅಥವಾ ಮೀಡಿಯಾದ ಜೊತೆ ನೀವು ಮಾತನಾಡೋಕ್ಕೆ ಹೋಗಬೇಡಿ, ಇದ್ರ ಬಗ್ಗೆ ನಿಮ್ಮ ಬೇಡಿಕೆ ಬಗ್ಗೆ ಚರ್ಚೆ ಮಾಡ್ತೇವೆ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿಯವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಹಿರಿಯ ನಾಯಕರಿಗೆ ಒಂದು ಆಶ್ವಾಸನೆ ಸಿಕ್ಕಿದೆ ರಾಹುಲ್ ಗಾಂಧಿಯವರಿಂದ, ನಿಮ್ಮನ್ನು ಪರಿಗಣಿಸ್ತೀವಿ, ನಿಮ್ಮ ಬೇಡಿಕೆಗಳನ್ನು ಪರಿಗಣಿಸ್ತೀವಿ, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುನಿಯಪ್ಪ ಅವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಹ್ಯಾಪಿ, ನೋ ಪ್ರಾಬ್ಲಮ್. ರಾಹುಲ್ ಜಿ, Surjewala ji, Venugopal ji, they will sort it. Yeah, but position is different, sir. So, no problem. No, Rahul ji has told, I will sort it out. ಇದು ಇವತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ನಂತರ ಹೇಳಿರುವಂತಹ ಮಾತು KH ಮುನಿಯಪ್ಪ ಅವರು, ಐ ಆಮ್ ಹ್ಯಾಪಿ ಅಂತೇಳಿ. ಆದರೆ ಬೆಳಗ್ಗೆ ಅವರು ಏನು ಹೇಳಿದರು, ನನಗೆ ಖಾತೆ ಇದು ಸರಿ ಇಲ್ಲ ಅಂತ ಹೇಳಿದರು. ರಾಜೀನಾಮೆ ಕೊಟ್ಟರೆ ಸ್ವೀಕರಿಸಿ ಅನ್ನುವಂತಹ ಸೂಚನೆಯನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರಂತೆ. ರಾಜೀನಾಮೆ ಪ್ರಹಸನಕ್ಕೆ ರಾಹುಲ್ ಖಡಕ್ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಯಾರೇ ರಾಜೀನಾಮೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಮನವೊಲಿಕೆಯನ್ನು ಮಾಡಿ ಒಪ್ಪದೇ ಇದ್ದರೆ ರಾಜೀನಾಮೆಯನ್ನು ಅಂಗೀಕರಿಸಿ ಅಂತೇಳಿ ರಾಹುಲ್ ಗಾಂಧಿಯವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮುಲಾಜಿಲ್ಲದೆ ರಾಜೀನಾಮೆಯನ್ನು ಅಂಗೀಕರಿಸೋದಕ್ಕೂ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿಯವರಿಗೆ ಫ್ರೀ ಹ್ಯಾಂಡನ್ನು ಕೊಟ್ಟಿದ್ದಾರೆ. ಆದರೆ ಮುಲಾಜಿಲ್ಲದೆ ರಾಜೀನಾಮೆಯನ್ನು ಸ್ವೀಕರಿಸ್ತಾ ಕೂತ್ಕೊಂಡ್ರೆ ಕಾಂಗ್ರೆಸ್ಸನ್ನು ನಿಭಾಯಿಸುವಂಥದ್ದು ಕಷ್ಟ ಇದೆ ಅನ್ನೋಂಥದ್ದು DK ಶಿವಕುಮಾರ್ ಅವ್ರಿಗೂ ಕೂಡ ಅನುಭವದಿಂದ ಗೊತ್ತಿರುವಂಥ ಸತ್ಯನೇ. ಯಾಕಂದರೆ ರಾಜ್ಯದ ಕಾಂಗ್ರೆಸ್ನ ಪರಿಸ್ಥಿತಿ ಹೇಗಿದೆ ಮತ್ತು ಹೇಗೆ ನಿಭಾಯಿಸ್ಕೊಂಡು ಹೋಗಬೇಕಿದೆ ಅನ್ನೋಂಥದ್ದು DK ಶಿವಕುಮಾರ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಮನವೊಲಿಕೆಯನ್ನು ಮಾಡಿ ಒಪ್ಪದೇ ಇದ್ದರೆ ರಾಜೀನಾಮೆನ ಅಂಗೀಕಾರ ಕೊಡಿ ಅಂತೇಳಿ ರಾಹುಲ್ ಗಾಂಧಿ ಹೇಳಿದರೂ ಕೂಡ, ಸುರ್ಜೇವಾಲಾ ಅವರು ಈ ವಿಚಾರದಲ್ಲಿ ಹೇಳಿದರೂ ಕೂಡ, ಈ ಖಡಕ್ ಸೂಚನೆಗಳು ಏನೇ ಇದ್ದರೂ ಕೂಡ ಅಷ್ಟು ಸುಲಭವಾಗಿ ಎಲ್ಲರ ರಾಜೀನಾಮೆಯನ್ನು ಅಂಗೀಕರಿಸ್ತಾ ಕೂತ್ಕೊಂಡ್ರೆ ಕಾಂಗ್ರೆಸ್ನಲ್ಲಿ ನಾಳೆ ಯಾವ ಸ್ವರೂಪದಲ್ಲಿ ಇದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಬಂದೇ ಬರುತ್ತೆ.
ಈ ವಿಚಾರಗಳನ್ನು ಭಾಳ ಅಳೆದು ತೂಗಿ ಅವರು ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಹೇಗೆಲ್ಲ ತೀರ್ಮಾನಗಳನ್ನು ಕೈಗೊಳ್ತಾರೆ ಅಂತ ನೋಡಬೇಕಿದೆ. ಹೀಗೆ ಕಾಂಗ್ರೆಸ್ನಲ್ಲಿ ಆರಂಭದಲ್ಲಿ 3ನೇ ದಿವಸಕ್ಕೇ ಮೊದಲ ವಿಘ್ನ ಎದುರಾಗಿದೆ. ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಶಿವಕುಮಾರ್ ಅವರು? ಯಾಕಂದರೆ ಶಿವಕುಮಾರ್ ಅವರಿಗೆ ಬಹಳ ದೊಡ್ಡ ಅನುಭವ ಇದ್ದೇ ಇದೆ, ರಾಜಕೀಯದ ಅನುಭವ ಇದೆ. ಟ್ರಬಲ್ ಶೂಟರ್ ಅಂತೇಳಿ ಅವ್ರನ್ನ ಕರೆಸ್ಕೊಂಡ ಮೇಲೆ ತನ್ನ ಕ್ಯಾಬಿನೆಟ್ನಲ್ಲಿ ಎದುರಾಗಿರುವಂಥ ಟ್ರಬಲ್ಗಳನ್ನು ಕೂಡ ಬಗೆಹರಿಸ್ಕೊಳ್ಳುವಂಥದ್ದು ಅವರಿಗೆ ಗೊತ್ತಿರಲೇಬೇಕಾಗಿರುವಂತಹ ಸಂಗತಿ. ಆ ವಿಚಾರಗಳಲ್ಲಿ ಅವರು ಹೇಗೆ ನಿರ್ಧಾರಗಳನ್ನು ಪ್ರಕಟಿಸ್ತಾರೆ ಮತ್ತು ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ.